ಪ್ರಬುದ್ಧರು, ವನವಾಸಿ ಜನಜಾತಿಯ ಹೋರಾಟಗಾರರು, ವನವಾಸಿ ಜನಜಾತಿಯ ಹಿತೈಷಿಗಳು ಮತ್ತು ವಿವಿಧ ಸಂಘಟನೆಯ ಪ್ರಮುಖರು, ಅದರ ಜೊತೆಗೆ ರೈತರು, ವಿದ್ಯಾರ್ಥಿಗಳು, ಯುವಕರು ಇವನ್ನೆಲ್ಲ ಸೇರಿಸಿಬಿಟ್ಟು ನಮ್ಮ ಕಾರ್ಯಕರ್ತರು ಇಷ್ಟೆಲ್ಲ ಸೇರಿಸಿಬಿಟ್ಟು ಇವತ್ತು ಕಾರ್ಯಾಗಾರ ಅಂತ ನಾವು ವಿಚಾರ ಮಾಡಿದ್ವಿ. ಸುಮಾರು 50 ಜನ ಮಾಹಿತಿ ಕೊಟ್ಟಿದ್ದೆವು. 50 ಜನಕ್ಕೆ ಈಗಾಗಲೇ ಪಟ್ಟಿಯನ್ನು ಮಾಡಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಇನ್ನು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಒಂದು 25-30 ಜನ ಹೆಚ್ಚಿಗಾಗಿ ನಾವು ಹೇಳಿದೆ ಬರಲಿಕ್ಕೆ. ಆದರೂ ಕೂಡ ಮಾಹಿತಿ ಹೋಗಿದೆ. ಕೆಲವೊಂದು ವಿಷಯಾಂತರದಿಂದ ಕಡಿಮೆ ಜನ ಬರ್ಬೋದು. ಇಡೀ ಅಖಿಲ ಭಾರತೀಯ ಮಟ್ಟದಲ್ಲಿ ಇದೆ. ಯಾವುದೇ ಗಿರಿಜನ ಏನಂತ ಹೇಳ್ತೀವಿ, ಜನಜಾತಿ ಸುರಕ್ಷಾ ಮಂಚ್ ಅಂತ ಕರಿತೀವಿ. ಇಡೀ ಕರ್ನಾಟಕ ಅಖಿಲ ಭಾರತೀಯ ಜನಜಾತಿ ಸುರಕ್ಷಾ ಮಂಚ್ ಅಂತ. ನಾವು ಕರ್ನಾಟಕದಲ್ಲಿ ಗಿರಿಜನ ಸುರಕ್ಷಾ ವೇದಿಕೆ ಅಂತ ಇಟ್ಕೊಂಡಿದ್ದೀವಿ. ಗಿರಿಜನ ಸುರಕ್ಷಾ ವೇದಿಕೆ ಅಂತ ಕರ್ನಾಟಕದಿಂದ ಸುಮಾರು 1,000 ಜನ ಡೆಲ್ಲಿಗೆ ಹೋಗ್ಬೇಕಂತ ನಿಶ್ಚಯ ಮಾಡಿದ್ವಿ. 1,000 ಜನ ನಾವು ತಯಾರು ಮಾಡಬೇಕಾಗಿದೆ. ಆ ತಯಾರು ಯಾವ ಹಂತದಲ್ಲಿ ಮಾಡಬೇಕು? ನಾವು ಪ್ರಥಮವಾಗಿ ಜ್ಞಾನದ ಕಾರ್ಯಾಗಾರ ಮಾಡ್ತೀವಿ. ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಾವು 7 ಜನ ಈ ವ್ಯಕ್ತಿಗಳನ್ನು ನಾವು ಸೇರಿಸಿಬಿಟ್ಟು ಅವರಿಗೆ ಏನಕ್ಕೆ ಒಂದು 3 ಅವಧಿ ಜನಜಾತಿ ಸುರಕ್ಷಾ ವೇದಿಕೆ ಅಂದರೆ ರ್ಯಾಲಿ ಯಾಕೆ ಮಾಡ್ತಾ ಇದ್ದೀವಿ, ಡಿ ಲಿಸ್ಟಿಂಗ್ ಅಂದರೆ ಏನು, ಡಿ ಲಿಸ್ಟಿಂಗ್ ಹಿನ್ನೆಲೆ ಏನು, ಡಿ ಲಿಸ್ಟಿಂಗ್ ಇದು ಯಾಕೆ ಬಂತು, ಯಾಕೆ ಮತಾಂತರಿತ ವ್ಯಕ್ತಿಗಳು ಪರಿಶಿಷ್ಟ ಪಂಗಡದ ಎಲ್ಲ ಸೌಲಭ್ಯಗಳನ್ನು ಪಡೆದು ಅವರು ಎಷ್ಟು ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ, ಅದನ್ನು ತಡೆ ಹಿಡಿಬೇಕಾದ್ರೆ ಕಾನೂನು ಅಡಿಯಲ್ಲಿ ಯಾಕೆ ಮಾಡಿಲ್ಲ, ಅದು ಯಾಕೆ ಮಾಡಬೇಕಾಗಿದೆ, ಆನಂತರ ಅಲ್ಲಿ ಯಾವ ರೀತಿ ಅಭಿಯಾನಗಳನ್ನು ಮಾಡಬೇಕು, ಯಾವ ರೀತಿ ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ನಾವು ಏನು ಮಾಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ನಾವು ಇವತ್ತು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಇದು ಎಣ್ಣೆ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಯಾವ ರೀತಿ ಜಾಗೃತಿ ಮೂಡಿಸಬೇಕು, ಯಾವ ರೀತಿ ಜನಗಳನ್ನು ಸೇರಿಸಬೇಕು, ಆ ಜನಗಳಿಗೆ ನಾವು ಡೆಲ್ಲಿಗೆ ಹೋಗ್ಬೇಕಾದ್ರೆ ಅವ್ರ ಮನಸ್ಸುಗಳಲ್ಲಿ ಏನು ಇರಬೇಕು ಅಂತಕ್ಕಂಥ ಈ ಒಂದು ವಿಷಯ. ಎರಡನೇದು ಪ್ಲ್ಯಾನಿಂಗ್ ಮಾಡೋದು, ಮೂರನೇದು ಪ್ಲ್ಯಾನಿಂಗ್ ಮಾಡೋದು.